ವಿದ್ಯಾರ್ಥಿಗಳೇ ಎಲ್ಲರೂ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಇದಕ್ಕೆ ಸೀರಿಯಲ್ ಅಭ್ಯಾಸ ಅಂತಾರೆ. ಸೀರಿಯಲ್ ಅಭ್ಯಾಸ ಅಂದರೆ ಏನು? ಇದ್ರಾಗ ಎಲ್ಲ ರೀತಿಯ ಮಾದರಿಗಳು ಬರ್ತಾವ ಮತ್ತು ಎಲ್ಲ ಬೇಸಿಕ್ ಅಭ್ಯಾಸ ಇರ್ತದ. ಇದು ನೀವು ಈ ಅಭ್ಯಾಸ ನೀವು ನೋಡಿದರೆ ಅಪ್ ಟು 10th ತನಕ ನಿಮಗೆ ಈ ಅಭ್ಯಾಸದ ಉದಾಹರಣೆಗಳು ಒಳಗೆ ಬರ್ತಿರ್ತಾವೆ. ಇದನ್ನು ಹೆಂಗೆ ಮಾಡಬೇಕು? ಅಂದಾಜು ಬೆಲೆ ಅಂದ್ರೆ ಉದಾಹರಣೆ ರೌಂಡಿಂಗ್ ನಂಬರ್ಸ್ ಅಂತಾರೆ ಇದಕ್ಕೆ ಇಂಗ್ಲೀಷ್ನಾಗ. ಇವತ್ತೊಂದು ತಿಳ್ಕೊಂಡು ಇಂಗ್ಲೀಷ್ ಮೀಡಿಯಮ್ದಾಗೂ ಹೇಳ್ಬೋದು. ನೀವು ಯಾವುದೇ ಒಂದು ಸ್ಥಾನ ಮಾಡ್ಬೇಕಾದ್ರೆ ಅಂದಾಜು ಬೆಲೆ ಮಾಡಬೇಕಾದ್ರೆ ನಾವು ಹೆಂಗೆ ಮಾಡಬೇಕು ಅನ್ನೋದು ಈ ಚಾಪ್ಟರ್ದಿಂದ ಈ ಅಧ್ಯಾಯದಿಂದ ನಾವು ತಿಳ್ಕೊಂಡು ಮೊದಲು ನಾವು ವಿವರಣೆ ಕೊಡ್ತೀನೋ, ಆಮೇಲೆ ನೀವು ಮಾಡಬೇಕು. ಸಮೀಪದ ಅಂದಾಜು ಬೆಲೆಗೆ ಪರಿವರ್ತಿಸೋದು ಹೆಂಗೆ ಅನ್ನೋದು ಮೊದಲು ನಿಮ್ಮನ್ನು ತಿಳಿಸಿ ಹೇಳ್ತಾನ. ಯಾವುದೇ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡುವ ಯಾವುದೇ ಸ್ಥಾನ, ಈಗ 10ರ ಸ್ಥಾನಕ್ಕೆ ಅಂದಾಜು ಮಾಡ್ರಿ, ಆಮೇಲೆ 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ, 1000 ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ ಅಂದಾಗ ಯಾವ ಸ್ಥಾನಕ್ಕೆ ಹೇಳಿರ್ತಾನ ಆ ಸ್ಥಾನದ ಮುಂದಿನ ಸಂಖ್ಯೆಗಳು 0, 1, 2, 3, 4 ಬಂದಿದ್ದರೆ ಆ ಸಂಖ್ಯೆಯನ್ನು ನೀವು ಇದ್ದಕ್ಕಿದ್ದಂಗೆ ಇಡಬೇಕು. ಉದಾಹರಣೆಯಾಗಿ ಇಲ್ಲಿ 2 ಅದ. ಇಲ್ಲಿ ಉದಾಹರಣೆ ಕೊಡೋಣ. 10ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ, ಇಲ್ಲಿ 2 ಬಂದದಲ್ಲ. ಆಮೇಲೆ ಬಿಡಿ 10 ಈ ಮುಂದಿನ ಅಂಕಿ ಏನದ 1, 2, 3, 4ರ ತನಕ ಜರ್ ಬಂತಂದ್ರೆ ಇದ್ದಕ್ಕಿದ್ದಂಗೆ ಇಡ್ಬೇಕಂದ್ರೆ ಆ 2ರ ಸ್ಥಾನದಾಗ ನೀವು 0 ಮಾಡಿಟ್ಟು ಬಿಡಬೇಕು. ಏನು ಮಾಡಬೇಕು? 2ರ ಜಾಗದಾಗ 0 ಮಾಡಿಬಿಟ್ರೆ ನೀವು 10ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿದಂಗ. ಯಾವುದೇ ಒಂದು ಸ್ಥಾನವನ್ನು ಕೇಳ್ತಾನೆ, ಯಾವ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಂತಾನಲ್ಲ ಅದರ ಮುಂದಿನ ಸಂಖ್ಯೆಯನ್ನು ನೀವು ಚೆಕ್ ಮಾಡ್ಬೇಕು. ಈ ಸಂಖ್ಯೆಯನ್ನು ನೋಡ್ಕೋಬೇಕು ನೀವು. ಈಗ 72 10ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ ಅಂದಾನ. ಇದು ಬಿಡಿ 10. ಈ ಸ್ಥಾನಕ್ಕೆ ನಾವು ಅಂದಾಜು ಬೆಲೆ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕು? ಈ ಅಂಕಿಯನ್ನು ವಿಚಾರ ಮಾಡಬೇಕು. ಆ ಅಂಕಿ ಏನಾಗ್ಯದ 5ಕ್ಕಿಂತಲೂ ಚಿಕ್ಕದಾಗ್ಯದ ಅಂದ್ರೆ ಆ 2 ಜಾಗದಾಗ ನೀವೇನು ಮಾಡಿಬಿಡ್ಬೇಕು? 0 ಇಟ್ಟ ಅಂದಾಜು ಬೆಲೆಯನ್ನು ಬರೀಬೇಕು. ಒಂದು ಉದಾಹರಣೆ ಕೊಟ್ಟು ನಾನು ತಿಳಿಸಿದ್ದೀನಿ ನಿಮಗೆ. ಇನ್ನು ಮುಂದೆ ಯಾವುದೇ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡುವಾಗ ಅದರ ಮುಂದಿನ ಸಂಖ್ಯೆಗೆ 0, 1, 2, 3, 4 ಬಂದಿದ್ದರೆ ಏನು ಹೇಳ್ದಾನ? ಇದ್ದರೆ ಸ್ಥಾನದಲ್ಲಿರುವ ಸಂಖ್ಯೆ ಇದ್ದಷ್ಟೇ ಇಟ್ಟು ಮುಂದಿನ ಎಲ್ಲ ಅಂಕೆಗಳಿಗೆ 0 ಅಂದ್ರೆ ಹಿಂಗೆ 0 ಮಾಡಿದ್ಲ ಮಾಡಿ ಬರೆಯರಿ ಅಂತ ಹೇಳಿದ. ಇನ್ನು ಯಾವುದೇ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡುವಾಗ ಅದರ ಮುಂದಿನ ಸ್ಥಾನಗಳಲ್ಲಿ 5, 6, 7, 8, 9 ಬಂದಿದ್ದರೆ ಇಲ್ಲಿ 6 ಬಂದದ್ದು ನೋಡ್ರಿ. ಯಾವುದೇ ಇದು ನೋಡ್ರಿ, 5 ಬಂದ್ರೂ ಏನು ಮಾಡ್ಬೇಕು? 6 ಬಂದ್ರೆ ಏನು ಮಾಡ್ಬೇಕು? 7 ಬಂದ್ರೆ ಏನು ಮಾಡ್ಬೇಕು? 8 ಬಂದ್ರೆ 9 ಬಂದ್ರೆ ಏನು ಮಾಡ್ಬೇಕು? ಈ 14 ಇದ್ದದ್ದನ್ನು ಈ ಸ್ಥಾನ ಏನಾಗ್ಯದ 4ಕ್ಕಿಂತಲೂ ದೊಡ್ಡದಿತ್ತಂದ್ರೆ 14 ಇದ್ದದ್ದು 15 ಮಾಡಿ ಆ 6ರ ಜಾಗದಾಗ ಏನು ಮಾಡಿಬಿಡ್ಬೇಕು? ನೀವು 0 ಕೊಟ್ಟು ಬಿಡಬೇಕು. ಇದು ಅಂದಾಜು ಬೆಲೆ ಮಾಡಿದಂಗೆ ಆತ. ಏನು ಇಲ್ಲಿ 6 ಅದ ಅಂದ್ರೆ ಏನಾಯ್ತು? 4ಕ್ಕಿಂತಲೂ ದೊಡ್ಡದಾತಲ್ಲ. 5ರಿಂದ ಚಾಲು ಆತ. ಇಲ್ಲಿ 5 ಬಂದರೂ 15, 6 ಬಂದರೂ 15, 7 ಬಂದರೂ 15, 8 ಬಂದರೂ 15, 9 ಬಂದರೂ 15. 15 ಮಾಡಿ ಮುಂದೆ ಪೂಜೆ ಕೊಟ್ಟರೆ ಅದರ ಅಂದಾಜು ಬೆಲೆ 150 ಆಗ್ತದೆ. ಇದನ್ನ ನೆನ್ಪಿಟ್ಕೊಳ್ರಿ. ಈಗ ನೀವು ಮುಂದೆ ಪ್ರಯತ್ನ ಮಾಡ್ರಿ. ಯಾವುದೇ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡುವಾಗ ಯಾವುದೇ ಬೇಕಾದ 10 ಸ್ಥಾನಕ್ಕೆ, 100 ಸ್ಥಾನಕ್ಕೆ, 1000 ಸ್ಥಾನಕ್ಕೆ, 10,000 ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಂದಾಗ ಯಾವ ಸ್ಥಾನಕ್ಕೆ ಬೆಲೆ ಕೇಳ್ತಾನ ಅದರ ಮುಂದಿನ ಅಂಕಿ. ಈ ಸ್ಥಾನ ಕೇಳ್ದಂದ್ರೆ ಇದ್ರ ಮುಂದಿನ ಅಂಕಿ, ಆಮೇಲೆ ಈ ಸ್ಥಾನ ಕೇಳಿದ್ರೆ ಇದ್ರ ಮುಂದಿನ ಅಂಕಿ. ಹಿಂಗೆ ಅರ್ಥ ಮಾಡ್ಕೋಬೇಕು ನೀವು. ಯಾವ ಸ್ಥಾನ ಕೇಳ್ತಾನ ಅದರ ಮುಂದಿನ ಸಂಖ್ಯೆಯು 4ಕ್ಕಿಂತಲೂ 5ಕ್ಕಿಂತಲೂ ಚಿಕ್ಕದಾಗಿದ್ದರೆ ಇದ್ದ ಸಂಖ್ಯೆಯನ್ನು ಇಟ್ಟು 0 ಮಾಡಬೇಕು. 4ಕ್ಕಿಂತಲೂ ದೊಡ್ಡದಾಗಿದ್ದರೆ ಅಂದರೆ 5ರಿಂದ ಚಾಲು ಆಯಿತು ಅಂದ್ರೆ 5, 6, 7, 8, 9 ಕೊನೆಗೆ ಬಂದಿದ್ದರೆ ನೀವು ಏನು ಮಾಡಬೇಕು? ಆ ಸಂಖ್ಯೆಗೆ ಹಿಂದಿನ ಸಂಖ್ಯೆಗೆ 1 ಕೂಡಿಸಿ ಮುಂದಿನ ಎಲ್ಲ ನೀವು 0 ಮಾಡಬೇಕು. ತಿಳಿತಲ್ಲ? ಆ ಸಂಖ್ಯೆಗೆ 1 ಕೂಡಿಸಿ ಮುಂದಿನ ಸ್ಥಾನಗಳನ್ನು 0 ಬರೀಬೇಕು. ಒಂದು ಉದಾಹರಣೆ ನೋಡ್ರಿ. ಈಗ 10ರ ಸ್ಥಾನಕ್ಕೆ ಅಂದಾಜು ಬೆಲೆ ಬಿಡಿ 10. ಇದನ್ನು ನಾವು 14 ಇಡಬೇಕು 15 ಇಡಬೇಕು ಅನ್ನೋದು ಈ ಮುಂದಿನ ಅಂಕಿ ಹೇಳ್ತದೆ.
ಈ ಮುಂದಿನ ಅಂಕಿ ಏನದಲ್ಲ 4ಕ್ಕಿಂತಲೂ ದೊಡ್ಡದ, 5ರಿಂದ ಸ್ಟಾರ್ಟ್, 4ಕ್ಕಿಂತಲೂ ದೊಡ್ಡದು. 5ರಿಂದ ಸ್ಟಾರ್ಟ್ ಆಯ್ತು ಅಂದ್ರೆ 9ರ ತನಕ ಈ ಅಂಕೆಗಳು ಇಲ್ಲಿ ಬಂದು ಅಂದ್ರೆ ಈ 14ರಾಗ 1 ಕೂಡಿಸಿ ಏನು ಮಾಡಿಬಿಡ್ಬೇಕು, 14 + 1 ಕೂಡಿಸಿ ಅದನ್ನು 15 ಮಾಡಿ ಅದ್ರ ಮುಂದೆ 0 ಇಟ್ಬಿಡ್ಬೇಕು. 6 ಜಾಗದಾಗ ನೀವು 0 ಇಡಬೇಕು. ಇದಕ್ಕೆ ಅಂದಾಜು ಬೆಲೆ ಮಾಡೋದು ಅಂತಾರೆ. ಇದಕ್ಕೆ ನೋಡಿ, ಇಷ್ಟು ತಿಳಿಸಿ ಹೇಳಿನು. ಈ ಮುಂದಿನ ಮಾದರಿಗಳನ್ನು ನೀವು ಮಾಡ್ರಿ. ಇಲ್ಲೊಂದು ಸ್ಥಾನ ಬಗ್ಗೆ ನಿಮ್ಗೆ ನಾ ಪರಿಚಯ ಮಾಡಿಕೊಡ್ತೀನಿ. ಈ ಕೆಳಗಿನ ಸಂಖ್ಯೆಗಳ 10ರ ಸ್ಥಾನಕ್ಕೆ ಅಂದಾಜು ಬೆಲೆಗಳ ಸಂಖ್ಯೆಗಳನ್ನು ಬರೆಯಿರಿ. ಈಗ 60 ಬರಿಬೇಕಾಗಿದೆ. ನೀವು ಅಂದಾಜು ಬೆಲೆ 60 ಮಾಡಬೇಕಾದ್ರೆ ಯಾವ ಅಂಕಿ ಇದ್ದರೆ ನೀವು 60 ಮಾಡ್ತೀರಿ? ಎಷ್ಟು ಅಂಕೆಗಳನ್ನು ಬರಿಬೇಕಾಗ್ತದೆ 60 ಮಾಡಬೇಕಾದ್ರೆ? 60 ಅಂಕಿ ನೀವು ಅಂದಾಜು ಬೆಲೆ 60 ಆತ್ರಿ ಅಂತೀರಿ. ಆ 60 ಆಗ್ಬೇಕಾದ್ರೆ ಯಾವ ಅಂಕಿ ಇದ್ರೆ 60 ಬರೀತೀರಿ? ಪ್ರಾರಂಭದಿಂದ ನೀವು ಅವತ್ತೊಂದು ಬರಿಬೇಕಿಲ್ಲ. ಈಗ ಉದಾಹರಣೆ ಆಕಸ್ಮಿಕವಾಗಿ ನಿಮಗೆ ಹೇಳ್ತೇನೆ ನಾನು. 54 ಅದ, 55. 54ಕ್ಕೆ ಅಂದಾಜು ಬೆಲೆ ಮಾಡ್ರಿ ಅಂದ್ರೆ ಎಷ್ಟು ಮಾಡ್ತೀರಿ ನೀವು? 54ಕ್ಕೆ ಅಂದಾಜು ಬೆಲೆ ಅಂದ್ರೆ ಎಷ್ಟಕ್ಕೆ? 10ರ ಸ್ಥಾನಕ್ಕೆ. 54ಕ್ಕೆ 10ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ ಅಂದ್ರೆ 4 ಬಂದದಂದ್ರೆ ನೀವು 50 ಇಟ್ಬಿಡ್ತೀರಿ. ಅದೇ ಮುಂದೆ 55 ಬಂತಂದ್ರೆ ಆ 5ದ್ದು ಏನು ಮಾಡ್ತೀರಿ ನೀವು? 1 ಅಂಕಿ ಹೆಚ್ಚು ಮಾಡಿ 0 ಮಾಡ್ತೀರಿ. ನಾ ಹೇಳೋದು ಬರೋಬರಿಲ್ಲ? ಈಗ 55, 54 ಇತ್ತು ಅಂದ್ರೆ ಅದು 50. ಯಾವಾಗ ಈ 5ರ ಮುಂದೆ ನೀವು ಒಂದು ನೋಡ್ರಿ, ಇಲ್ಲಿ 5 ಆತಿಲ್ಲ ನೋಡ್ರಿ. 5 ಆದಾಗ ನೀವು ಏನು ಮಾಡ್ತೀರಿ? 60 ಮಾಡ್ತೀರಿ. 56 ಇದ್ರು 60 ಮಾಡ್ತೀರಿ. 57 ಇದ್ರು 60 ಮಾಡ್ತೀರಿ. 58 ಇದ್ರು 60 ಮಾಡ್ತೀರಿ. 59 ಇದ್ರು 60 ಮಾಡ್ತೀರಿ. 60 ಅಂದ್ರೆ 60 ಮಾಡ್ತೀರಿ. 61 ಇದ್ರು ಏನು ಮಾಡ್ತೀರಿ? 60 ಮಾಡ್ತೀರಿ. 62 ಇದ್ರು 60 ಮಾಡ್ತೀರಿ. 63 ಇದ್ರು 60 ಮಾಡ್ತೀರಿ. 64 ಇದ್ರು ಏನು ಮಾಡ್ತೀರಿ? 60 ಮಾಡ್ತೀರಿ. 65 ಆಯ್ತು ಅಂದ್ರೆ ನೀವು ಅದನ್ನು 70 ಮಾಡಿಬಿಡ್ತೀರಿ. ಅಂದರೆ 60 ಮಾಡಬೇಕಾದ್ರೆ ನಿಮ್ಮ ಸಂಖ್ಯೆಗಳು ಎಷ್ಟು ಸಿಗುತ್ತಾವ ಅನ್ನೋದನ್ನ ನೋಡ್ಕೋಬೇಕು. ಇಂಥ 1-2 ಮಾದರಿ ಆಗ್ತದೆ ಮುಂದೆ ನಿಮಗೆಲ್ಲ. ಇವು ಅಪ್ ಟು 10th ತನಕ. ಒಂದು ವಿದ್ಯಾರ್ಥಿಗಳಿಗೆ ನಾ ಹೇಳೋದು ಏನಪ್ಪಾ ಅಂದ್ರೆ, ಇದು ಪಠ್ಯ ಪುಸ್ತಕ ಎಲ್ಲ ವರ್ಗಕ್ಕೆ ಸಂಬಂಧಪಡ್ತದೆ. ಇದು ಅಪ್ ಟು 10th ತನಕ ನಿಮಗೆ ಈ ಬೇಸಿಕ್ ಅಭ್ಯಾಸ ನಿಮಗೆ ಮುಂದಿನ ಹೊಸ ಅಭ್ಯಾಸ ಕಲೀಲಿಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಇದು ಕಲಿತೇ ಬಿಟ್ಟಿರ್ತೀರಿ ನೀವು. ಈ 1-2 ಮಾದರಿ ಹಾಕೋದ್ರೆ ನೀವು ತಿಳ್ಕೊಂಡು ಬಿಡ್ತೀರಿ, ಶಣಾರಾಗಿ ಬಿಡ್ತೀರಿ. ಆಮೇಲೆ ಇದನ್ನ ದಿನಾಲು ವಿಡಿಯೋಗಳು ನೋಡಿದ್ರೆ ಅಂದಾಜು ಬೆಲೆ ಮಾಡೋದು ಹೆಂಗೆ, ಅಂದಾಜು ಬೆಲೆ ಮಾಡ್ಬೇಕಾದ್ರೆ ಯಾವ ಸ್ಥಾನಕ್ಕೆ ಮಾಡಾಗ ಏನು ಮಾಡಬೇಕು ಅದನ್ನೆಲ್ಲ ಮಾದರಿಗಳನ್ನ ತಿಳಿಸಿ ಹೇಳುವಾಗ ಈಗ ನಾ ಇಷ್ಟು ತಿಳಿಸಿ ಹೇಳಿನೆ. ಯಾವುದೇ ಸಂಖ್ಯೆಯ ಸ್ಥಾನ ಬೆಲೆ ಕೇಳಿದಾಗ ಆ ಮುಂದಿನ ಅಂಕಿಯು 4ಕ್ಕಿಂತಲೂ 5ಕ್ಕಿಂತಲೂ ಚಿಕ್ಕದಾಗಿದ್ದರೆ ಇದಕ್ಕಿದಂಗೆ ಇಡಬೇಕು. 5ರಿಂದ ಚಾಲು ಆದದ್ದು 9ರ ತನಕ ಬಂದೋದ್ರ ಅಂಕಿ 1 ಅಂಕಿ ಹೆಚ್ಚು ಮಾಡಿ ಇಡ್ಬೇಕಂತ ನಾ ಹೇಳಿನು. ಆ ಮಾದರಿ ಮೇಲೆ ಉಳುಕಿದ್ದು ನಿಮಗೆ ನಾನು ಮಾದರಿ ಕೊಟ್ಟನು. ಅವತ್ತೊಂದು ಬಿಡಿಸ್ರಿ. ನಾ ದೂರ ಸರಿತನು, ವಿಡಿಯೋ ಮ್ಯೂಟ್ ಮಾಡಿ ಬಿಡಿಸ್ರಿ. ನಾ ಎಲ್ಲ ತಿಳಿಸಿ ಹೇಳ್ತೇನೆ. ವಿಡಿಯೋ ಮ್ಯೂಟ್ ಮಾಡ್ಬೇಕು ನೀವು. ಇದು ನ್ಯಾಚುರಲ್ ಕ್ಲಾಸ್. ಇದು ಈಗ ನೋಡ್ರಿ, ನಿಮಗೆ ನವೋದಯ ಕ್ವಶನ್ ಪೇಪರ್ಗಳು ಬಿಡಿಸ್ತಿರ್ತೀರಿ. ಅದೇನು ಅರ್ಥ ಇಲ್ಲ ಅದು. ಯಾಕಂದ್ರೆ ನೀವು ಈ ಅಭ್ಯಾಸ ಕಲ್ತಾಗ ನವೋದಯದಾಗ ಒಂದು ಬರೀತಾನೆ, ಅವುಗಳ ಮೊತ್ತಕ್ಕೆ ಅಂದಾಜು ಬೆಲೆ ಮಾಡಿ. ಇನ್ನೊಂದು ಅಂದಾಜು ಬೆಲೆದೊಳಗೆ ಅತಿ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕೇನಂದ್ರೆ ಸರಳೀಕರಣ ಬಂದಿರ್ತಾವೆ. ಸರಳೀಕರಣ ಮಾಡಿ ಅದರ ಉತ್ತರವನ್ನು ಅಂದಾಜು ಬೆಲೆಗೆ, ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡ್ರಿ ಅಂತ ಬರ್ತದ. ಹೇಳುವುದು ಸರಿಯಾಗಿ ತಿಳ್ಕೊ. ನವೋದಯದಾಗ ಸರಳೀಕರಣ ಕೊಟ್ಟಿರ್ತಾನೆ. ಸರಳೀಕರಣ ಕೊಟ್ಟು ಏನು ಮಾಡ್ತಾನ? ಇದರ ಬೆಲೆಯನ್ನು, ಇದರ ಉತ್ತರವನ್ನು ಅಂದಾಜು ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡ್ರಿ ಅಂತಾರೆ. ಇದು ಒಂದು. ಅವುಗಳ ವ್ಯತ್ಯಾಸವನ್ನು ಅಂದಾಜು ಬೆಲೆ ಮಾಡ್ರಿ ಅಂತ. ಅಂದಾಜು ಬೆಲೆ ಮಾಡಿ ವ್ಯತ್ಯಾಸವನ್ನು ಕಂಡು ಹಿಡಿಯರಿ ಅಂತ ಬರ್ತಾವೆ. ಅಂದಾಜು ಬೆಲೆಯನ್ನು ಕಂಡು ಹಿಡಿದು ಮೊತ್ತ ಕಂಡು ಹಿಡಿಯರಿ ಅಂತ ಬರ್ತಾವೆ. ಇಂಥ ಪ್ರಶ್ನೆಗಳು ನಿಮಗೆ ನವೋದಯದಾಗ ಬರ್ತಾವ, ಸೈನಿಕ್ ಸ್ಕೂಲ್ನಾಗ ಬರ್ತಾವ. ಅದರ ಸಂಬಂಧ ನೀವು ಭಾಳ ಕಾಳಜಿಪೂರ್ವಕ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಡೋದು ನೀವು ವಿದ್ಯಾರ್ಥಿಗಳು ಕಲಿಯಬೇಕು. ಈಗ ನೋಡ್ರಿ, ಮೊತ್ತಕ್ಕೆ ಅಂದಾಜು ಬೆಲೆ ಮಾಡಿದ ಸುಮ್ಮನೆ ಕೂಡಿಸ್ಬಿಡ್ರಿ. ನೀವು ಹೇಳೋದು ಭಾಳ ಲಕ್ಷಣ ಆಗ್ತವ. ಮೊತ್ತಕ್ಕೆ ಅಂದಾಜು ಬೆಲೆ ಮಾಡಿ ಅವು ಸೀದಾ ಅಂಕೆಗಳನ್ನು ಎಷ್ಟು ಇರ್ತಾವೆ ಅಂಕೆ ಕೂಡಿಸ್ರಿ. ಯಾವ ಸ್ಥಾನಕ್ಕೆ ಹೇಳ್ಯಾನ? 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ.
ಬಿಡಿ 10 100ಕ್ಕೆ ಹೋಗ್ರಿ, ಮುಂದಿನ ಅಂಕಿ 5ಕ್ಕಿಂತಲೂ ಚಿಕ್ಕದಿತ್ತಂದ್ರೆ ಅಷ್ಟೇ ಇಟ್ಟು ಮುಂದೆ 0 ಮಾಡಿಬಿಡ್ರಿ. ಆಮೇಲೆ 5ಕ್ಕಿಂತಲೂ ದೊಡ್ಡದಿದ್ರು ಒಂದು ಅಂಕಿ ಹೆಚ್ಚು ಮಾಡಿಕೆಶನ್ ಮುಂದಿನ ಎಲ್ಲ 0 ಮಾಡಿಬಿಡ್ರಿ. ಇದು 1ನೇ. ಇವುಗಳ ವ್ಯತ್ಯಾಸವನ್ನು ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡಿ ಅಂದಾಗ ಭಾಳ ಹುಷಾರ್ಲೇ ಇರ್ಬೇಕು. ಅದು ಪೂರ್ಣ ಬೆಲೆಗೆ ಅಂದಾಗ ಫಸ್ಟ್ ಲಾಸ್ಟ್ ಅಂಕಿಗೆ ಮುಂದಿನ ಅಂಕಿಗೆ ಪರಿವರ್ತನೆ ಮಾಡ್ಕೊಂಡು ಮಾಡೋದಿರ್ತದೆ ಅಂತ ಮಾದರಿ ಬಂದ ತಿಳಿಸ್ನು. ಆಮೇಲೆ ಗುಣಲಬ್ಧಕ್ಕೆ ಅಂದಾಜು ಬೆಲೆ ಮಾಡ್ರಿ, ಗುಣಾಕಾರ ಮಾಡ್ರಿ ಅಂತಂದ್ರೆ ಗುಣಾಕಾರ ಮಾಡಿ ಬಂದ ಉತ್ತರವನ್ನು ಅವ್ನು ಕೇಳಿದ ಸ್ಥಾನಕ್ಕೆ ನೀವು ಅಂದಾಜು ಬೆಲೆ ಮಾಡ್ಬೇಕಾಗ್ತದೆ. ಆಮೇಲೆ ಭಾಗಲಬ್ಧವನ್ನು ನೀವು ಅಂದಾಜು ಬೆಲೆ ಮಾಡ್ರಿ ಅಂತಾರೆ. ಭಾಗಾಕಾರ ಮಾಡಬೇಕು. ಭಾಗಲಬ್ಧವನ್ನು ಪೂರ್ಣ ಸಂಖ್ಯೆಗೆ ಹೇಳ್ತಾನೆ ಅಥವಾ ಸ್ಥಾನ ಬೆಲೆಗೆ ಹೇಳ್ತಿರ್ತಾನೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಮೊದಲು. ಇಷ್ಟೆಲ್ಲ ನಾವು ಕಷ್ಟಪಟ್ಟ ಇದು ಒಂದೇನು ಬೇಸಿಕ್ ಸ್ಟಡಿ. ಇದು ಯೂಟ್ಯೂಬ್. ಯಾವುದೇ ಅಭ್ಯಾಸ ನೋಡ್ರಿ ನಿಮ್ಗೆ ಅಂದಾಜು ಗಣನೆ ಬೇಕಂದ್ರೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಆಲ್ ಅಪ್ ಟು 10th ತನಕ ನಿಮ್ಗೆ ಮಾದರಿಗಳು ಬಂದಿರ್ತಾವೆ. ಇದನ್ನ ಬಿಟ್ಟು ಏನೂ ಕೇಳೋದಲ್ಲ. ಆದ್ರೆ ನವೋದಯದಾಗ ಏನು ಕೇಳ್ತಿರ್ತಾನೆ, ಗುಣಲಬ್ಧಕ್ಕೆ, ಭಾಗಲಬ್ಧಕ್ಕೆ, ಮೊತ್ತಕ್ಕೆ, ವ್ಯತ್ಯಾಸಕ್ಕೆ. ಅಂದಾಜು ಬೆಲೆ ಮಾಡಿ ಗುಣಲಬ್ಧವನ್ನು ಕಂಡು ಹಿಡಿಯಿರಿ, ಅಂದಾಜು ಬೆಲೆ ಮಾಡಿ ಮೊತ್ತವನ್ನು ಕಂಡು ಹಿಡಿಯಿರಿ, ಅಂದಾಜು ಬೆಲೆ ಮಾಡಿ ವ್ಯತ್ಯಾಸವನ್ನು ಕಂಡು ಹಿಡಿಯಿರಿ, ಭಾಗಲಬ್ಧದ ಅಂದಾಜು ಬೆಲೆ ಕಂಡು ಹಿಡಿಯಿರಿ. ಪ್ರಶ್ನೆಗಳನ್ನು ಸರಿಯಾಗಿ ಮಾಡ್ಕೊ. ಈಗ ನಾವು ಉದಾಹರಣೆ ಕೊಟ್ಟದ ಗಣಿತಗಳನ್ನು ಬಿಡಿಸ್ರಿ. ಭಾಳ ಸರಳ ಅಂದ್ರೆ ಭಾಳ ಸರಳ ನೋಡ್ರಿ. ಈಗ ನಾ ತಿಳಿಸಿ ಹೇಳ್ತಾನು, ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ ನೋಡ್ರಿ. ಈಗ 72ಕ್ಕೆ ಏನು ಇವೆಲ್ಲ 10ರ ಸ್ಥಾನಕ್ಕೆ ಮಾಡ್ಬೇಕು. ಯಾಕೆ ಡಿಟೋ ಕೊಟ್ಟನಿ. ಡಿಟೋ ಕೊಟ್ಟದಂದ್ರೆ ಇದು 10ರ ಸ್ಥಾನ. ಪ್ರತಿಯೊಂದ್ಸಲ 10ರ ಸ್ಥಾನ ಅಂತ ಬರಿಬಾರ್ದು. ಅದಕ್ಕೆ 10ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ ಅಂದಾನ. ಇಲ್ಲಿ 10ರ ಸ್ಥಾನ ಬಿಡಿ 10ರ ಸ್ಥಾನದಾಗ ಏನದ 8 ಅದ. ಆ 8 ಏನಾಗ್ತದ, ಏನು 90 ಆಗ್ತದೋ. ಯಾಕಂದ್ರೆ ಇಲ್ಲಿ 4ಕ್ಕಿಂತಲೂ ದೊಡ್ಡದ ಅಂಕಿ. 4ಕ್ಕಿಂತಲೂ ದೊಡ್ಡದಂದ್ರೆ ಇದರ ಅರ್ಥ 5ರಿಂದ ಸ್ಟಾರ್ಟ್ ಆತ. ಇಲ್ಲಿ 5 ಬಂತು ಅಂದ್ರೆ 90 ಮಾಡಿ. 6 ಬಂದ್ರು 90, 7 ಬಂದ್ರು 90, 8 ಬಂದ್ರು ಏನು 90, 9 ಬಂದ್ರೆ 90. ಇದನ್ನ ಹೆಂಗೆ ಮಾಡಬೇಕು ನೋಡ್ರಿ. 8 + 1 = 9. ಈ 7ರ ಜಾಗದಾಗ ಒಂದು 0 ಕೊಟ್ಬಿಡ. ಇದರ ಉತ್ತರ ಎಷ್ಟು? 90. ನೋಡಿ ಇಲ್ಲಿ 1 ಅದ. ವಿಚಾರ ಮಾಡಬೇಡ. ಆ 1ರ ಜಾಗದಾಗೆ 0 ಮಾಡಿಬಿಡ್ರಿ. ಯಾಕಂದ್ರೆ 4 5ಕ್ಕಿಂತಲೂ ಚಿಕ್ಕದದ. 90 ಮಾಡಿಬಿಡ್ರಿ. ನೋಡ್ರಿ ಈಗ ನೋಡ್ರಿ ಇಲ್ಲಿ 10ರ ಸ್ಥಾನಕ್ಕೆ ಇಲ್ಲಿ 6 ಅದ. ಇದರ ಮುಂದಿನ ಸ್ಥಾನ ಏನಾಗಿಬಿಟ್ಟದ? 5ಕ್ಕಿಂತಲೂ ಚಿಕ್ಕದಾಗ್ಯದ. ಅಂದ್ರೆ ಈ 3ರ ಜಾಗದಾಗ ಏನ್ ಮಾಡಿಬಿಡ್ಬೇಕು? 0 ಮಾಡಿಬಿಡ್ರಿ. ಅಂದ್ರೆ 160. ನಿಮ್ಗೆಲ್ಲರಿಗೂ ತಿಳಿತು. ಮುಂದಿನ ಮಾದರಿಗಳನ್ನು ಬಿಡಿಸ್ಬೇಕಾಗ್ತದ. 146. ಇದನ್ನ ಮಾಡಿ ತೋರ್ಸಿ. ಈಗ ನೋಡಿ 10ರ ಸ್ಥಾನಕ್ಕೆ ಈಗ 4ಕ್ಕಿಂತಲೂ ದೊಡ್ಡದಾಗ್ತಿಲ್ಲ. ಇದು 4ಕ್ಕಿಂತಲೂ ದೊಡ್ಡದಾಗ 14ರಾಗ 1 ಕೂಡಿಸಿದ್ರೆ 15 ಆಯ್ತು. 6ರ ಜಾಗದಾಗ 0 ಇಟ್ಟು ಉತ್ತರ ಇಟ್ಬಿಡು. ತಿಳಿದದಲ್ಲ? ಓಕೆ. ಈ 1036. 10ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ. ನೋಡ್ರಿ 10ರ ಸ್ಥಾನ ಬಿಡಿ 10 ಇಲ್ಲಿ ಬಂತು. ನೋಡ್ರಿ ಎಷ್ಟು ಮಜಾ ಅದ. ಇಲ್ಲಿ ಬಿಡಿ 10ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ ಅಂದಾಗ ಏನಾಗ್ತಿಲ್ಲ ನೋಡ್ರಿ. 4ಕ್ಕಿಂತಲೂ ದೊಡ್ಡ ಅಂಕಿ ಬಂದದ. ಈ 103 1 ಕೂಡಿಸ್ಬೇಕು. 103 ನೀವು 1 ಕೂಡಿಸಿದ್ರೆ ಏನಾಗ್ತದ? 104 ಆಯ್ತು. ಆ 3ರ ಜಾಗ 6ರ ಜಾಗದಾಗ ನೀವು 0 ಇಟ್ಬಿಟ್ರೆ ಇದ್ರ ಉತ್ತರ ಬಂದ್ಬಿಡ್ತು. ಉತ್ತರ ಬರೋಬರಿ 1040. ಇದಾಯ್ತಾ? ಏನ್ಬೇಡ. ಈ ಕೆಳಗಿನ ಸಂಖ್ಯೆಗಳ 10ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡುವಾಗ ಯಾವ ಅಂಕಿ ಬಂದ್ರೆ ನೀವು 60 ಮಾಡ್ತೀರಿ ಅಂದ್ರೆ 55 ಬಂದ್ರೆ 60 ಮಾಡ್ತೀರಿ. ಎಷ್ಟು ಅಂಕಿಯವರೆಗೆ ನೀವು 60ರ ಅಂಕಿಗಳನ್ನು ಕಂಡುಹಿಡಿಬೇಕು. ಅವ ಹೇಳ್ತಾನೆ 60ಅನ್ನು ಅಂದಾಜು ಬೆಲೆ ಮಾಡಲು ಅಂಕೆಗಳು ಯಾವುವು? ಅಂದಾಜು ಬೆಲೆ ಮಾಡ್ಬೇಕಾದ್ರೆ ಯಾವ್ಯಾವ ಅಂಕಿಗಳಿದ್ದರೆ ನೀವು ಅಂದಾಜು ಬೆಲೆ ಮಾಡ್ತೀರಿ ಅಂದಾಗ 54 ಇದ್ದರೆ ಬರಂಗಿಲ್ಲ. 55 ಬಂತು ಅಂದ್ರೆ 60 ಆಗ್ತದ. ಹಂಗೆ 55, 56, 57, 58, 59, 60, 61, 62, 63, 64. ಹೌದಾ? ಇಲ್ಲಿ ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಬರ್ರಿ. ಯಾವುದೇ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡುವಾಗ ಅದರ ಮುಂದಿನ ಸಂಖ್ಯೆಗಳು 0, 1, 2, 3, 4 ಇರಬೇಕು. 0, 1, 2, 3, 4 60. ಇಲ್ಲಿ ನೋಡ್ರಿ 5, 6, 7, 8, 9 ಇದ್ದು ಅಂದ್ರೆ ಏನಾಯ್ತು? ಒಂದು ಅಂಕಿ ಹೆಚ್ಚಾಯಿತು.
ಎಲ್ಲಿವರೆಗೆ 5 6 7 8 9 0 1 2 3 4 ಪ್ರತಿಯೊಂದು ಅಂಕಿ ಮುಂದೆ ಅದನ್ನೇ ಬರೆದು ಬಿಡ್ಬೇಕು ನೀವು. ಯಾವ ಸ್ಥಾನಕ್ಕೆ ಬೆಲೆ ಕೇಳ್ತಾನೆ ಆ ಸ್ಥಾನಕ್ಕೆ ನೀವು ಆ ಅಂಕಿಗಳನ್ನು ಹಚ್ಚಿದಾಗ ನಿಮ್ಗೆ ಉತ್ತರ ಸಿಗ್ತದೆ. ಈ ಮುಂದಿನ ಮಾದರಿ ಗಣಿತಗಳನ್ನು ನೀವು ಚೆನ್ನಾಗಿ ಮಾಡಬೇಕು, ಲಕ್ಷ್ಯ ಕೊಟ್ಟು ನೋಡ್ರಿ. ಈ ಅಂದಾಜು ಬೆಲೆ ಅಭ್ಯಾಸ ಮುಂದಿನ ಆಕೃತಿಗಳ ವಿಸ್ತೀರ್ಣ, ಆಯತಾಕಾರದ್ದು, ವೃತ್ತಾಕಾರದ್ದು, ಆಮೇಲೆ ಘನಫಲಗಳು ಅದು ಅಂತಂದ್ರೆ ನಿಮ್ಗೆ ಇನ್ನೊಂದು 5 ಅಭ್ಯಾಸಗಳು ಚಾಪ್ಟರ್ ಬರ್ತಿರ್ತಾವೆ. ನಿಮ್ಗೆ ಆದಷ್ಟು ಬೇಗನೆ ಜನವರಿ ಒಳಗಾಗಿ ನಾವು ತಯಾರು ಮಾಡಬೇಕಾಗ್ಯದ. ಡಿಸೆಂಬರ್ ಅನ್ಕೊಡೋದು ಇವೆಲ್ಲ ಅನುಕ್ರಮ ನಂಬರ್ ಅಭ್ಯಾಸ. ನೀವು ಪ್ರತಿಯೊಂದು ವಿಡಿಯೋಗಳನ್ನು ನೀವು ಎಲ್ಲ ಅಭ್ಯಾಸ ಮಾಡಿರಿ. ಆದ್ರೆ NCB 1ರಿಂದ NCB 8 ತನಕ ಮೆಂಟಲ್ ಎಬಿಲಿಟಿ ಲೆಕ್ಕಗಳು, ಒಂದು ಸರಾಸರಿ ಲೆಕ್ಕದೊಳಗೆ ನಾನು ಬಾಯ್ದಿಂದೇ ಉತ್ತರ ಹೆಂಗೆ ಹಾಕಬೇಕು, ಬಾಯ್ದಿಂದೇ ಸರಾಸರಿ ಹೆಂಗೆ ಕಂಡು ಹಿಡಿಬೇಕು, ಶಾಣ್ಯ ರಗಡ ಮಂದಿ ಇರ್ತಾರೆ, ಸೂತ್ರ ಮೇಲೆ ಮಾಡ್ಬೋದು. ಆ ಮಕ್ಕಳ ಲೆವೆಲ್ ಕೆಲವೊಂದು ಟ್ರಿಕ್ಸ್ಗಳನ್ನು ನನ್ನ ಸ್ವಂತ ವಿಚಾರ ಮಾಡಿಕೊಟ್ಟೀನಿ. ಅವುಗಳನ್ನು ಸರಾಸರಿ ಕಂಡು ಹಿಡೀರಿ. ಆಮೇಲೆ ಈಗ ಮುಂದಿನ ಅಭ್ಯಾಸ ಅದಿಂದ ಏನು ಬರ್ತಾವ, ಅಂದಾಜು ಬೆಲೆ ಬರ್ತಾವ. ಮುಂದಿನ ಅನುಕ್ರಮ ನಂಬರ್ ನಾನು ಅಂದಾಜು ಬೆಲೆ ಹಾಕ್ತೀನಿ. ಎಲ್ಲರೂ ಫೇರ್ದಾಗ ಬಿಡಿಸಿ ನಿಮ್ಮ ಪೇರೆಂಟ್ಸ್ಗೆ ಶಿಕ್ಷಕರಿಗೆ ತೋರಿಸ್ರಿ. ಶಾಣ್ಯರಾಗ್ರಿ, ಫೇರ್ದಾಗ ಬರ್ಕೋರಿ, ಇದನ್ನು ಚೆಂದಂಗೆ ಬರ್ಕೋರಿ. ಥ್ಯಾಂಕ್ ಯು ಗೈಸ್.